ಹಲೋ ಎವ್ರಿವನ್. ನೆನ್ನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಹೊರಗಡೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ದೀಪಾವಳಿ ಹಬ್ಬಕ್ಕೆ ಮಾತ್ರ ದೀಪ ಹಚ್ಚೋದು, ಹಬ್ಬ ಆದಮೇಲೆ ಅವರು ದೀಪನ ಹಚ್ಚೋದಿಲ್ಲ ಹೊರಗಡೆ. ಬಟ್ ನಮ್ಮ ಕಡೆ ಎಲ್ಲ ಕಾರ್ತಿಕ್ ಸೋಮವಾರ ಮುಗಿಯೋ ತನಕನೂ ದೀಪನ ಹಚ್ಚೋದು ಇರೋದ್ರಿಂದ ನಾನು ಇಲ್ಲಿ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ಮಳೆ ಮೋಡದ ವಾತಾವರಣ ಇರೋದ್ರಿಂದ ತುಂಬಾ ಕೋಲ್ಡ್ ಇದೆ ವೆದರ್ ಅಂತೂ. ನೆನ್ನೆಯಿಂದ ತುಂಬಾ ಮಳೆ ಬರ್ತಾ ಇದೆ ಇಲ್ಲಂತೂ. ಇಲ್ಲಿ ಚಳಿ ಅಂತ ಸ್ಟಾರ್ಟ್ ಆದರೆ ತುಂಬ ಅಂದರೆ ಹೈಪರಲ್ಲಿ ಇರುತ್ತೆ ಚಳಿ ತುಂಬ. ಈ ಟೈಮಲ್ಲಿ ಕತ್ಲು ಜಾಸ್ತಿ ಬೆಳಕು ಕಡಿಮೆ ಅಂತ ಹೇಳಿಬಿಟ್ಟು ಹಿಂದಿನ ಕಾಲದಲ್ಲಿ ದೀಪನ ಈ ಟೈಮು ಹೊರಗಡೆ ಬಾಗಿಲಿಂದ ಹೊರಗಡೆ ಇಡ್ತಾಯಿದ್ರು. ಸೊ ಅದು ಒಂದು ರೀಸನ್ನು. ಮತ್ತು ಹಬ್ಬ ಕಾರ್ತಿಕ್ ಸೋಮವಾರ ಮತ್ತು ದೀಪಾವಳಿ ಹಬ್ಬ ಟೈಮಲ್ಲಿ ಕೂಡ ದೀಪನ ಹಚ್ಚೋದು ಒಂದು ಇದಿದೆ, ಸಂಪ್ರದಾಯ ಇದೆ. ಸೊ ಅದೂ ಇರ್ಬೋದು, ಎರಡು ಸೇರಿ ನಾವು ದೀಪನ ಹಚ್ತೀವಿ. ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಇವತ್ತು ಗಣೇಶನಿಗೆ ಒಂದು ಗಿಫ್ಟನ್ನ ತಂದಿದ್ದೀನಿ. ಏನು ಸರ್ಪ್ರೈಸ್ ಗಿಫ್ಟು ಗಣೇಶನಿಗೆ ಅಂತ ಹೇಳಿದ್ರೆ, ಅಗರಬತ್ತಿನ ಹಚ್ತೀವಲ್ಲ, ಇದು ಹಬ್ಬಕ್ಕೆ ಗಣೇಶನಿಗೆ ಸರ್ಪ್ರೈಸ್ ಗಿಫ್ಟು. ಸೊ ತುಂಬಾ ಚೆನ್ನಾಗಿದೆ. ಆನ್ಲೈನಲ್ಲಿ ಬೈ ಮಾಡಿದ್ದು, ಇದನ್ನು ಮೀಶೋಯಿಂದ ತರಿಸ್ಕೊಂಡಿದ್ದು. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ. ಗಣೇಶನಿಗೂ ಇಷ್ಟ ಆಗಿರುತ್ತೆ. ಸೊ ನಿಮಗೂ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.